ಹಲೋ ವೆಲ್ಕಮ್ ಟು ದಿಸ್ ವಿಡಿಯೋ. ಕಲರವ ಟ್ಯುಟೋರಿಯಲ್ಸ್ನ ಈ ವಿಡಿಯೋಗೆ ಸ್ವಾಗತ. ಕಲರವ ಟ್ಯುಟೋರಿಯಲ್ಸ್ ಕಳೆದ 4ರಿಂದ 5 ವರ್ಷದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ಕೊಂತ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿರೋ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗಿದೆ. ಅವರು ಟಾಪರ್ಸ್ ಕೂಡ ಆಗಿದ್ದಾರೆ. ಸೊ ನಾವಿಲ್ಲಿ ನೋಡ್ತಾ ಹೋಗೋಣ ಕಲರವ ಟ್ಯುಟೋರಿಯಲ್ಸಿಂದ 2025-26ನೇ ಬ್ಯಾಚ್ಗೆ ಯಾವುದೆಲ್ಲ ಆನ್ಲೈನಲ್ಲಿ ಕ್ಲಾಸಸ್ ಆಲ್ರೆಡಿ ನಡೀತಾ ಇದೆ ಅಂತ. SSLC ಮಕ್ಕಳಿಗೆ ಏಪ್ರಿಲಿಂದ 2025ರಲ್ಲಿ SSLCಗೆ ಯಾರ್ಯಾರು ಎಂಟ್ರಿ ಆಗ್ತಾ ಇದ್ದಾರೋ ಅವರಿಗೆ ಆಲ್ರೆಡಿ ಆನ್ಲೈನಲ್ಲಿ ಟ್ಯೂಷನ್ ಸ್ಟಾರ್ಟ್ ಆಗಿದೆ. ಇನ್ನು ನವೋದಯ ಕ್ಲಾಸಸ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. NMMS ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ, ಅದು ಸ್ಕಾಲರ್ಶಿಪ್ಗೋಸ್ಕರ. ಸೊ ಈ NMMS ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಂದರೆ ನೀವು ಕಲರವ ಟ್ಯುಟೋರಿಯಲ್ಸಿಂದ ಟ್ಯೂಷನ್ಸ್ನ ತಗೋಬೋದು. ಅದು ಜೂನಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಈ ವಿಡಿಯೋದಲ್ಲಿ 4ನೇ ತರಗತಿ ಕಂಪ್ಲೀಟ್ ಮಾಡಿ 5ನೇ ತರಗತಿಗೆ ಎಂಟ್ರಿ ಆಗ್ತಿರೋ ಮಕ್ಕಳಿಗೆ ನವೋದಯ ಕೋಚಿಂಗ್ ಕ್ಲಾಸಸ್ ಯಾವ ರೀತಿ ನಡೆಯುತ್ತೆ, ನವೋದಯಗೆ ಯಾವ ರೀತಿ ಅವರು ಅಪ್ಲಿಕೇಶನ್ ಹಾಕಬೇಕು, ಏನೇನೆಲ್ಲ ಪ್ರಿಪ್ರೇಷನ್ ಆಗಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನಿಮ್ಮ ಮಕ್ಕಳು 4ನೇ ತರಗತಿ ಕಂಪ್ಲೀಟ್ ಮಾಡಿ 5ನೇ ತರಗತಿಗೆ ಹೋಗಿದ್ರೆ ಇದೆಲ್ಲ ಎಕ್ಸಾಮ್ಸ್ನ ಅವರು ತಗೊಳೋದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಕಲರವ ಟ್ಯುಟೋರಿಯಲ್ಸಲ್ಲಿ ನವೋದಯಗೆ ಕೋಚಿಂಗ್ ಸ್ಟಾರ್ಟ್ ಆಗಿದೆ. ಆ ನವೋದಯ ಕೋಚಿಂಗ್ ತಗೊಂಡ್ರೆ ಅವರು ಎಲ್ಲ ಎಕ್ಸಾಮ್ಸ್ಗೂ ಕೂಡ ಅವರು ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನವೋದಯ ಎಂಟ್ರೆನ್ಸ್ ಎಕ್ಸಾಮ್, ಆದರ್ಶ ಸ್ಕೂಲ್ ಎಕ್ಸಾಮ್, ಸೈನಿಕ್ ಸ್ಕೂಲ್ ಎಕ್ಸಾಮ್, ಮುರಾರ್ಜಿ ಸ್ಕೂಲ್ ಎಕ್ಸಾಮ್, ಕಿತ್ತೂರು ರಾಣಿ ಚೆನ್ನಮ್ಮ, ಪ್ರತಿಷ್ಠಿತ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್. ನಾವು ಈ ವಿಡಿಯೋದಲ್ಲಿ ನವೋದಯ ಎಕ್ಸಾಮ್ ಅಂದರೆ ಏನು, ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಂತ ಹೋಗೋಣ. ಈ ಎಲ್ಲ ವಿಷಯಗಳು ನಿಮಗೆ ಗೊತ್ತಾಗಬೇಕಪ್ಪ ಅಂತಂದರೆ ಕಲರವ ಟ್ಯುಟೋರಿಯಲ್ಸಿನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಬರ್ತಿರ್ತಕ್ಕಂಥ ವೀಡಿಯೋಸ್ನ ಫಾಲೋ ಮಾಡಿ. ನಾವಿವಾಗ ನವೋದಯ ಪರೀಕ್ಷೆ 2025-26ರ ಬಗ್ಗೆ ತಿಳ್ಕೊತ ಹೋಗೋಣ. ಕಲರವ ಟ್ಯುಟೋರಿಯಲ್ಸಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಸಹ ಇದಕ್ಕೆ ಕೋಚಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ತಿಂಗಳಿಂದ ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಚಿತ್ರದುರ್ಗದಲ್ಲಿ ಇದ್ದೀರಾ ಅಂತಂದರೆ ಆಫ್ಲೈನ್ ಕ್ಲಾಸಸ್ಸಿಗೆ ಕೂಡ ನಿಮ್ಮನ್ನು ಸೇರಿಸ್ಕೊಳ್ಳಾಗುತ್ತೆ. ನೀವು ಆಫ್ಲೈನ್ ಕೂಡ ತಗೋಬೋದು, ಇಲ್ಲ ಅಂತಂದರೆ ಬೇರೆ ಡಿಸ್ಟಿಕಲ್ಲಿ ಇದ್ದೀರಾ ಅಂದರೆ ಆನ್ಲೈನಲ್ಲಿ ಕೂಡ ಕಂಟಿನ್ಯೂ ಮಾಡ್ಬೋದು. ನಿಮಗೇನಾದರೂ ಆನ್ಲೈನಲ್ಲಿ ಮಕ್ಕಳು ಸೇರಿಕೊಂಡ್ರೆ ಕಲಿತಾರ, ಅವ್ರಿಗೆ ನಿಜವಾಗ್ಲೂ ಆ ಕ್ಲಾಸಸ್ ಹೆಲ್ಪ್ ಆಗುತ್ತಾ ಅನ್ನೋ ಡೌಟ್ ಇದೆ ಅಂದರೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಲಾಸ್ಟ್ ಟೈಮ್ ನಾವು 2025 ಎಕ್ಸಾಮ್ಗೆ 2024-25ರ ಮಕ್ಕಳಿಗೆ ಪ್ರಿಪೇರ್ ಮಾಡುವಾಗ 2 ಮಕ್ಕಳು ಎಕ್ಸಾಮ್ನ ಕ್ಲಿಯರ್ ಮಾಡಿ ನವೋದಯ ಸ್ಕೂಲ್ಗೆ ಆಲ್ರೆಡಿ ಎಂಟ್ರೆನ್ಸ್ನ ಪಡ್ಕೊಂಡಿದ್ದಾರೆ. ಇದು ನಾವು ಮಾಡಿರೋ ಫಸ್ಟ್ ಅಟೆಂಪ್ಟಲ್ಲೇ ಸಾಧನೆ ಅಂತ ಹೇಳ್ಬೋದು. ಈ 2 ಮಕ್ಕಳು ಆಲ್ರೆಡಿ ನವೋದಯಗೆ ಎಂಟ್ರೆನ್ಸ್ ಪಡ್ಕೊಂಡು ನವೋದಯ ಸ್ಕೂಲ್ಗೆ ಜಾಯಿನ್ ಆದರು. ಸೊ ನವೋದಯ ಪರೀಕ್ಷೆನ ಯಾರ್ಯಾರೆಲ್ಲ ಬರೀಬೋದು, ಯಾರ್ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ, ಯಾರ್ಯಾರಿಗೆ ಎಲಿಜಿಬಿಲಿಟಿ ಇಲ್ಲ ಅನ್ನೋದನ್ನ ತಿಳ್ಕೊತ ಹೋಗೋಣ. ನಿಮ್ಮ ಮಕ್ಕಳು ಯಾವ ಜಿಲ್ಲೆಯಲ್ಲಿ ಓದ್ತಿರ್ತಾರೋ ಆ ಜಿಲ್ಲೆಯಲ್ಲಿ ನವೋದಯ ಸ್ಕೂಲ್ ಇದೆ ಅಂತಂದರೆ ಅವರೆಲ್ಲ ಎಲಿಜಿಬಲ್ ಆಗಿರ್ತಾರೆ. ಸೊ ನವೋದಯ ಸ್ಕೂಲಲ್ಲಿ ಎಂಟ್ರೆನ್ಸ್ ತಗೋಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ಜಿಲ್ಲೆಯವರಾಗಿರಬೇಕು, ಆ ಜಿಲ್ಲೆಯಲ್ಲಿ ನವೋದಯ ಸ್ಕೂಲ್ ಇರಬೇಕು. ಮತ್ತು ಸರ್ಕಾರಿ ಸ್ಕೂಲ್ ಆಗಿರ್ಬೋದು, ಅನುದಾನಿತ ಸ್ಕೂಲ್ ಆಗಿರ್ಬೋದು, ಅಥವಾ ಸರ್ಕಾರಿ ಮಾನ್ಯತೆ ಪಡೆದ ಯಾವುದೇ ಸ್ಕೂಲಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ, 5ನೇ ತರಗತಿಯಲ್ಲಿದ್ದಾರೆ ಅಂತಂದರೆ ಅವರು ಎಲಿಜಿಬಲ್ ಆಗಿರ್ತಾರೆ. ನಿಮ್ಮ ಮಕ್ಕಳು 10ರಿಂದ 12 ವರ್ಷದ ಒಳಗಿನವರಾಗಿರಬೇಕು. ಇದು ಅನದರ್ ಕ್ರೈಟೀರಿಯಾ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸೇರಿದಂತೆ ಯಾವುದೇ ವರ್ಗಗಳಾಗಿರಲಿ ಎಲ್ಲ ಮಕ್ಕಳಿಗೂ ಕೂಡ ನವೋದಯ ಎಕ್ಸಾಮ್ ತಗೊಳೋದಕ್ಕೆ ಅರ್ಹತೆ ಇದೆ. ಯಾರು ಅರ್ಹರಲ್ಲ ಹಂಗಂದ್ರೆ ಜುಲೈ 31ರೊಳಗೆ ಬಡ್ತಿ ಪಡೆಯದೆ 5ನೇ ತರಗತಿಗೆ ಪ್ರವೇಶ ಪಡೆಯದೇ ಇರುವ ವಿದ್ಯಾರ್ಥಿಗಳು. ಅಂದರೆ ಜುಲೈ 31ರೊಳಗೆ ಯಾರು 5ನೇ ತರಗತಿನ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅವರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ. 2ನೇ ಸತಿ ಯಾರಾದರೂ 5ನೇ ತರಗತಿಗೆ ಪರೀಕ್ಷೆ ಬರೆದಿದ್ದಾರೆ ಅಂತಂದರೆ ಅವರಿಗೂ ಕೂಡ ಪರೀಕ್ಷೆಗೆ ನವೋದಯ ಎಕ್ಸಾಮ್ಗೆ ಅಲೋ ಮಾಡಲ್ಲ. ಸೊ ಮೀಸಲಾತಿ ಯಾರ್ಯಾರಿಗೆ ಎಷ್ಟೆಷ್ಟು ಇರುತ್ತೆ ಹಂಗಂದ್ರೆ ಏನಾದರೂ ರಿಸರ್ವೇಷನ್ ಇದೆಯಾ ಅಂತ ಕೇಳಿದ್ರೆ ನೀವು ಹೌದು ಇದೆ. 75% ಗ್ರಾಮೀಣ ವಿದ್ಯಾರ್ಥಿಗಳು, 25% ನಗರದ ವಿದ್ಯಾರ್ಥಿಗಳಿಗೆ ಅವರು ಮೆರಿಟ್ನಲ್ಲಿ ಆಯ್ಕೆ ಮಾಡ್ತಾರೆ. 27% ಮೀಸಲಾತಿನ OBC ವಿದ್ಯಾರ್ಥಿಗಳು ಅಥವಾ OBC ಕ್ಯಾಟಗರಿಯಲ್ಲಿ ಬರ್ತಾ ಇರೋ ವಿದ್ಯಾರ್ಥಿಗಳಿಗೆ ಮೀಸಲಾಗಿಟ್ಟಿರ್ತಾರೆ. 3ರಲ್ಲಿ 1ರಷ್ಟು ಮಹಿಳಾ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರಿಗೆ ಅವರು ಅಡ್ಮಿಷನ್ನ ಕೊಡ್ತಾರೆ. ಸೊ 3ರಷ್ಟು ಸೀಟ್ಗಳನ್ನು ವಿಶೇಷ ಚೇತನ ಮಕ್ಕಳಿಗೆ ಅಂತ ಮೀಸಲಾಗಿಟ್ಟಿರ್ತಾರೆ. ನೀವು ಅಪ್ಲಿಕೇಶನ್ ಎಲ್ಲಪ್ಪ ಹಾಕಬೇಕು ಅಂತಂದರೆ ಆನ್ಲೈನ್ ಥ್ರೂ ಅಪ್ಲಿಕೇಶನ್ ಹಾಕಬೇಕು. navodaya.gov.inಗೆ ಹೋದರೆ ವೆಬ್ಸೈಟಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಜಾಗ ಇರುತ್ತೆ. ಸೊ ಇವಾಗ ನಾವು ಅಪ್ಲಿಕೇಶನ್ ಹಾಕೋದು ಹೇಗೆ, ಏನೇನೆಲ್ಲ ಪ್ರೊಸೀಜರ್ ಇದೆ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಒಂದು ಫಾರ್ಮೇಟ್ ಇರುತ್ತೆ. ಆ ಫಾರ್ಮೇಟ್ನ ಫಿಲ್ ಮಾಡಿ ಹೆಡ್ ಮಾಸ್ಟ್ರಿಂದ ಅದನ್ನು ಸರ್ಟಿಫೈ ಮಾಡಿಸ್ಬೇಕು. ಅದರ ಜೊತೆಗೆ ಒಂದು ಮಕ್ಕಳದು ಫೋಟೋಗ್ರಾಫ್ ಬೇಕಾಗುತ್ತೆ, ಅಂದರೆ ಫೋಟೋ, ಸಿಗ್ನೇಚರ್ ಆಫ್ ದ ಪೇರೆಂಟ್, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಇರಬೇಕು ಅದರಲ್ಲಿ, ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ ಬೇಕಾಗುತ್ತೆ. ಇದೆಲ್ಲದನ್ನು ಕೂಡ ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ JPEG ಫಾರ್ಮೆಟ್ ಅಂದರೆ ಇಮೇಜ್ ಫಾರ್ಮೆಟಲ್ಲಿ ಇದೆಲ್ಲದನ್ನು ಸೇವ್ ಮಾಡಿಟ್ಕೊಂಡು ಅದನ್ನು ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಇದು ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು.
ಇನ್ನು ಎಕ್ಸಾಮ್ಗೆ ಬಂದರೆ ನವೋದಯ ಎಕ್ಸಾಮ್ ಯಾವ ಥರ ಇರುತ್ತೆ, ಯಾವುದ್ರ ಮೇಲೆ ಕ್ವಶನ್ಸ್ ಕೇಳ್ತಾರಪ್ಪ ಅಂತಂದರೆ ಇಲ್ಲಿ 3 ಕ್ಯಾಟಗರಿ ಇದೆ, 3 ವಿಭಾಗಗಳಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಒಂದು ಮೆಂಟಲ್ ಎಬಿಲಿಟಿ, ಒಂದು ಅರ್ಥಮೆಟಿಕ್ ಟೆಸ್ಟ್, ಇನ್ನೊಂದು ಲ್ಯಾಂಗ್ವೇಜ್ ಟೆಸ್ಟ್. ಸೊ ಇಲ್ಲಿ ಅರ್ಥಮೆಟಿಕ್ ಟೆಸ್ಟ್ ಅಂದರೆ ಏನು, ಮೆಂಟಲ್ ಎಬಿಲಿಟಿ ಅಂತಂದರೆ ಏನು, ಎಷ್ಟೆಷ್ಟೆಲ್ಲ ಮಾರ್ಕ್ಸ್ ಇರುತ್ತಪ್ಪ ಅಂತಂದರೆ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ, ಮಕ್ಕಳ ಮೆಂಟಲ್ ಎಬಿಲಿಟಿ ಚೆಕ್ ಮಾಡಬೇಕು ಅಂತ 40 ಕ್ವಶನ್ಸ್ ಇರುತ್ತೆ, ಅದಕ್ಕೆ 50 ಮಾರ್ಕ್ಸ್. ಸೆಕೆಂಡ್ ವಿಭಾಗದಲ್ಲಿ ಅರ್ಥಮೆಟಿಕ್ ಟೆಸ್ಟ್ ಅಂದರೆ ಅಂಕಗಣಿತ ಪರೀಕ್ಷೆ, ಇದರಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇರುತ್ತೆ, ಇದು 20 ಕ್ವಶನ್ಸ್ ಇರುತ್ತೆ, 25 ಅಂಕಗಳು. ಇನ್ನು 3ನೇ ಭಾಗ ಅಂತಂದರೆ ಅದು ಭಾಷಾ ಸಾಮರ್ಥ್ಯ ಅಂದರೆ ಲ್ಯಾಂಗ್ವೇಜ್ ಎಬಿಲಿಟಿ ಟೆಸ್ಟ್, ಲ್ಯಾಂಗ್ವೇಜ್ ಬಗ್ಗೆ ಕ್ವಶನ್ಸ್ ಇರುತ್ತೆ, ಇಲ್ಲಿ 20 ಕ್ವಶನ್ಸ್ ಇರುತ್ತೆ, 25 ಅಂಕಗಳು. ಸೊ ನೀವು ಟೋಟಲ್ ನೋಡ್ತಾ ಹೋದರೆ 40, 20, 20 ಟೋಟಲ್ 80 ಪ್ರಶ್ನೆಗಳು. ಇಲ್ಲಿ 60 ನಿಮಿಷ ಈ 40 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕಿರುತ್ತೆ, 30 ನಿಮಿಷ ಅರ್ಥಮೆಟಿಕ್ ಟೆಸ್ಟ್ ಅಟೆಂಡ್ ಮಾಡೋಕ್ಕಿರುತ್ತೆ, ಇನ್ನು 30 ನಿಮಿಷ ಲ್ಯಾಂಗ್ವೇಜ್ ಎಬಿಲಿಟಿ ಟೆಸ್ಟ್ ಅಂದರೆ ಭಾಷಾ ಸಾಮರ್ಥ್ಯಕ್ಕೆ ಇರುತ್ತೆ. ಟೋಟಲ್ 2 ಅವರ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 100 ಮಾರ್ಕ್ಸ್. ನೀವು ಮೆಂಟಲ್ ಎಬಿಲಿಟಿಲಿ ಏನೇನಪ್ಪ ಇದೆ ಟಾಪಿಕ್ಸ್ ಅಂತಂದರೆ ಆಡ್ ಮನ್ ಔಟ್, ಫಿಗರ್ ಮ್ಯಾಚಿಂಗ್, ಪ್ಯಾಟರ್ನ್ ಕಂಪ್ಯಾರಿಸನ್, ಪ್ಯಾಟರ್ನ್ ಕಂಪ್ಲೀಷನ್, ಫಿಗರ್ ಸೀರೀಸ್ ಕಂಪ್ಲೀಷನ್, ಅನಾಲಜಿ, ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್, ಮಿರರ್ ಇಮೇಜ್, ಪಂಚ್ ಡೋಲ್ ಪ್ಯಾಟರ್ನ್ ಆ್ಯಂಡ್ ಇದೆಲ್ಲ 10 ಟಾಪಿಕ್ಸ್ನ ಮೆಂಟಲ್ ಎಬಿಲಿಟಿಲಿ ಕವರ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಕಲರವ ಟ್ಯುಟೋರಿಯಲ್ಸಲ್ಲಿ ಒಂದೊಂದಕ್ಕೂ ಎಕ್ಸಾಂಪಲ್ಸ್ ಕೊಟ್ಟು ಈಚ್ ಆ್ಯಂಡ್ ಎವರಿ ಟಾಪಿಕ್ಗೂ ಕೂಡ ನಿಮ್ಮನ್ನು ಕ್ಲಿಯರ್ ಆಗಿ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ನಿಮಗೆ ಅರ್ಥಮೆಟಿಕ್ ಟೆಸ್ಟಲ್ಲಿ ಬಂದರೆ ಅಂದರೆ ಅಂಕಗಣಿತ ಪರೀಕ್ಷೆಯಲ್ಲಿ ಟೋಟಲ್ 20 ಟಾಪಿಕ್ ಇದೆ, 20 ಟಾಪಿಕಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್, ರೀಡಿಂಗ್ ಕಾಂಪ್ರಿಹೆನ್ಷನ್ ಇರುತ್ತೆ, ಅದರಲ್ಲಿ ನಿಮಗೆ ಲ್ಯಾಂಗ್ವೇಜ್ ಬಗ್ಗೆ ನಿಮಗೆ ಎಷ್ಟು ಹಿಡಿತಾ ಇದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಸೊ ಈ ನವೋದಯ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಏನಪ್ಪ ಅಡ್ವಾಂಟೇಜ್ ಅಂತಂದರೆ 6ನೇ ತರಗತಿಯಿಂದ ಸೆಕೆಂಡ್ ಇಯರ್ PUC ತನಕ ನಿಮಗೆ ಕಂಪ್ಲೀಟ್ ಫ್ರೀ ಎಜುಕೇಷನ್ ವಿತ್ ರೆಸಿಡೆನ್ಸ್ ಅಂದರೆ ವಸತಿ ಸಹಿತ ಆಂಗ್ಲ ಮಾಧ್ಯಮ ಶಿಕ್ಷಣ ನಿಮಗೆ 6ನೇ ತರಗತಿಯಿಂದ PUC ಕಂಪ್ಲೀಟ್ ಆಗೋ ತನಕ ಸಿಗುತ್ತೆ, ಅದನ್ನು ಸೆಂಟ್ರಲ್ ಸಿಲೆಬಸ್ಸಲ್ಲಿ. ಅದಕ್ಕೆ ನವೋದಯ ಎಕ್ಸಾಮ್ನ ನೀವು 5ನೇ ತರಗತಿಯಲ್ಲಿ ತಗೊಂಡು 6ನೇ ತರಗತಿಯಿಂದ PUC ತನಕ ಫ್ರೀಯಾಗಿ ಎಜುಕೇಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ನವೋದಯ ಆನ್ಲೈನ್ ಕೋಚಿಂಗ್ ಕ್ಲಾಸ್ 2025-26ನ ಕಲರವ ಟ್ಯುಟೋರಿಯಲ್ಸಲ್ಲಿ ತಗೊಂಡ್ರೆ ಏನೇನು ಅಡ್ವಾಂಟೇಜ್ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ನೀವು ಕ್ವಶನ್ಸ್ನ ಅಟೆಂಡ್ ಮಾಡಬೇಕು, ಎಷ್ಟು ಈಸಿಯಾಗಿ ಬರಿಬೋದು, ಯಾವುದ್ಯಾವುದೆಲ್ಲ ಟ್ರಿಕ್ಸ್ ಇದೆ, ಕೆಲವೊಂದು ಈಸಿ ಟ್ರಿಕ್ಸಿಂದ ಬೇಗ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಬೇರೆ ಮಕ್ಕಳೆಲ್ಲ ಏನು ಮಾಡ್ತಿರ್ತಾರೆ ಅಂತಂದರೆ ಅವರು ಒಂದೇ ಕ್ವಶನ್ನ ಕರೆಕ್ಟ್ ಆನ್ಸರ್ ಫೈಂಡ್ ಔಟ್ ಮಾಡೋಕ್ಕೆ ತುಂಬ ಟೈಮ್ ತಗೊತಿರ್ತಾರೆ. ಆ ಥರ ಮಾಡಿದ್ರೆ ನೀವು ಎಲ್ಲ ಕ್ವಶನ್ನ ಅಟೆಂಡ್ ಮಾಡಿ ನೀವು ಕರೆಕ್ಟ್ ಆನ್ಸರ್ಸ್ ಬರಿತಿದ್ದೀರಾ ಅಂತಂದ್ರು ಎಲ್ಲ ಕ್ವಶನ್ ಅಟೆಂಡ್ ಮಾಡೋಕ್ಕೆ ಟೈಮ್ ಸಾಕಾಗ್ದಲ್ಲೇ ಕಮ್ಮಿ ಮಾರ್ಕ್ಸ್ ತೊಗೊಳೋ ಚಾನ್ಸ್ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಕೆಲವೊಂದು ಟ್ರಿಕ್ಸ್ ಹೇಳ್ಕೊಡ್ತೀವಿ. ಅಂದರೆ ಆ ಕ್ವಶನ್ಗೆ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಏನು ವಿಧಾನ ಇದೆ ಅದನ್ನು ನೀವು ಕಲ್ತ್ರಿ ಅಂತಂದರೆ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಯಾವ್ಯಾವ ವಿಷಯಗಳಿಗೆ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ ಅಂದರೆ ಒಂದು ಮೆಂಟಲ್ ಎಬಿಲಿಟಿ, ಇನ್ನೊಂದು ಅರ್ಥಮೆಟಿಕ್ ಟೆಸ್ಟ್, ಇನ್ನೊಂದು ಲ್ಯಾಂಗ್ವೇಜ್ ಎಬಿಲಿಟಿ, ಎಲ್ಲ 3ಕ್ಕೂ ಸಹ ನಿಮ್ಮನ್ನು ಕಂಪ್ಲೀಟಾಗಿ ಪ್ರಿಪೇರ್ ಮಾಡಲಾಗುತ್ತೆ. ಸೊ ವಿದ್ಯಾರ್ಥಿಗಳು ಈ ಕೋಚಿಂಗ್ ಕ್ಲಾಸಸ್ಗೆ ಹೇಗೆ ಜಾಯಿನ್ ಆಗ್ಬೋದಪ್ಪ ಅಂತಂದರೆ ನೀವು 5ನೇ ಕ್ಲಾಸಲ್ಲಿದ್ದೀರಾ, ಓದ್ತಾ ಇದ್ದೀರಾ ಅಂದರೂ ಜಾಯಿನ್ ಆಗಿ, ನೀವು 4ನೇ ಕ್ಲಾಸಲ್ಲಿದ್ದೀರಾ, ನೀವು ಮುಂದಿನ ಸತಿ ನವೋದಯ ಎಕ್ಸಾಮ್ನ ತೊಗೊತೀರಾ ಅಂದರೂ ಸಹ ಈಗಲೇ ಜಾಯಿನ್ ಆಗ್ಬೋದು. ಇಲ್ಲ ನೀವು 3ನೇ ಕ್ಲಾಸಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀರಾ, ನೀವು ನವೋದಯಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಇವಾಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಇವಾಗಲೇ ಸಹ ನೀವು 3ನೇ ತರಗತಿಯಿಂದನೂ ಸಹ ಇದಕ್ಕೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲ ಅವಕಾಶಗಳು ನಿಮಗೆ ಕಲರವ ಟ್ಯುಟೋರಿಯಲ್ಸಲ್ಲಿ ಸಿಗುತ್ತೆ. ನೀವು ಗೂಗಲ್ ಫಾರ್ಮ್ ತುಂಬಿ ಈ ಕಲರವ ಟ್ಯುಟೋರಿಯಲ್ಸ್ನ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಈ QR ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ, ಸ್ಕ್ಯಾನ್ ಮಾಡಿಕೊಂಡ್ರೆ ನಿಮಗೆ ಒಂದು ಗೂಗಲ್ ಫಾರ್ಮ್ ಬರುತ್ತೆ, ಅದನ್ನು ಫಿಲ್ ಮಾಡಿ ನಿಮ್ಮ ಡೀಟೇಲ್ಸ್ನ ಕಲರವ ಟ್ಯುಟೋರಿಯಲ್ಸ್ಗೆ ಕೊಡಿ. ಪ್ರತಿದಿನ ಬೆಳಗ್ಗೆ 6ರಿಂದ 7:30 ತನಕ ಕ್ಲಾಸ್ ಇರುತ್ತೆ. ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ ಕ್ಲಾಸ್ ಇರುತ್ತೆ. ಅಂದರೆ ನಿಮಗೆ ನವೋದಯಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಬೆಳಗ್ಗೆ ಹೊತ್ತು ಫ್ರೆಶ್ ಮೈಂಡಲ್ಲಿ ಕಲ್ತ್ರೆ ತುಂಬ ಈಸಿಯಾಗಿ ಅಥವಾ ತುಂಬ ಡೀಪಾಗಿ ನೀವು ಅರ್ಥ ಮಾಡ್ಕೋಬೋದು. ಅದಕ್ಕೆ ಬೆಳಗ್ಗೆ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 6ರಿಂದ 7:30, ಭಾನುವಾರ 7ರಿಂದ 9 ಗಂಟೆ ತನಕ ನಿಮಗೆ ಕ್ಲಾಸಸ್ ಇರುತ್ತೆ. ಸೊ ಆನ್ಲೈನ್ ಲಿಂಕ್ನ ಆನ್ಲೈನ್ ಕ್ಲಾಸ್ ಗ್ರೂಪ್ಗೆ ಕಳಿಸ್ತೀವಿ. ಆನ್ಲೈನ್ ಗ್ರೂಪ್ಗೆ ನೀವು ಜಾಯಿನ್ ಆಗಿರಬೇಕಾಗುತ್ತೆ. ಆನ್ಲೈನ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂದರೆ ಈ QR ಕೋಡ್ನ ಸ್ಕ್ಯಾನ್ ಮಾಡಿ, ಅಥವಾ ನೀವು ಗೂಗಲ್ ಫಾರ್ಮ್ನ ಫಿಲ್ ಮಾಡಿದ್ರೆ ಅಲ್ಲಿ ಎಂಡಲ್ಲಿ ನಿಮಗೆ QR ಕೋಡ್ ಬರುತ್ತೆ ಅಥವಾ ಲಿಂಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ SSLC, ನವೋದಯ, NMMS ಯಾವುದಕ್ಕೆ ಬೇಕಾದರೂ ನೀವು ಅಡ್ಮಿಷನ್ ತಗೊಳ್ಳಿ. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಇದರಿಂದ ನೀವು ಕಲರವ ಟ್ಯುಟೋರಿಯಲ್ಸ್ ಆನ್ಲೈನ್ ಕ್ಲಾಸಸ್ ತಗೊಂಡು ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದೋದಕ್ಕೆ
ಹೆಲ್ಪ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.